ಎಲ್ಲರಿಗೂ ನಮಸ್ಕಾರ. PMC ಕನ್ನಡ ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ಆತ್ಮೀಯ ಸ್ವಾಗತ. ನಾನು ಕಂಡ ಪತ್ರಿಜಿ ಈ ವಿಶೇಷವಾದ ಕಾರ್ಯಕ್ರಮಕ್ಕೆ ಈ ದಿನ ನಮ್ಮ ಅತಿಥಿಯಾಗಿ ಆಗಮಿಸಿರುವಂಥ ಶ್ರೀಯುತ ವೆಂಕಟೇಶ್ ಗುಪ್ತಾರವರಿಗೆ ಆತ್ಮೀಯವಾದ ಸುಸ್ವಾಗತ. ಸರ್, ನಿಮಗೆ ಪತ್ರಿಜಿಯವರ ಜೊತೆಯ ಮೊದಲ ಭೇಟಿ ಹೇಗಾಯಿತು, ಏನು ಅಂತದ್ರ ಬಗ್ಗೆ ಹೇಳಿ. ನಾನು ಪತ್ರಿಜಿಯವರನ್ನ ಫಸ್ಟು ಭೇಟಿಯಾಗಿದ್ದು ಜಯನಗರದ ನರಸಿಂಹರಾವ್ ಸರ್ ಮನೆಯಲ್ಲಿ. ಅವರನ್ನು ಫಸ್ಟ್ ಕಂಡ ತಕ್ಷಣ ನನಗೆ ಓಶೋ ಅವ್ರ ಜ್ಞಾಪಕ ಬಂತು. ಯಾಕಂದರೆ ಓಶೋ ಅವರ ನಡೆನುಡಿಗಳು ಹೇಗಿರುತ್ತೋ ಸರ್ವೇ ಸಾಮಾನ್ಯವಾಗಿ ಅಥವಾ ಭಾಳಷ್ಟು ಓಶೋ ಅವರ ಥರನೇ ಇವರು ಬಿಹೇವ್ ಮಾಡ್ತಾಯಿದ್ರು. ನಗೋದಾಗಲಿ, ಹೊಡೆಯೋದಾಗಲಿ, ಬೈಯೋದಾಗಲಿ ಯಾವುದನ್ನು ಸೀರಿಯಸ್ ಆಗಿ ತಗೊಳ್ಳದೆ ಆಯಾ ಸಂದರ್ಭಕ್ಕೆ ತಕ್ಕಂತೆ ಹೇಗೆ ಬೇಕೋ ಹಾಗೆ ಒಂದು ನಟನೆಯನ್ನು ಮಾಡ್ತಾಯಿದ್ರು. ಅದನ್ನು ನೋಡಿದಾಗ ಆಮೇಲೆ ಇನ್ನೊಂದು ಹೇಳೋರು, ನನ್ನ ಹತ್ರಕ್ಕೆ ಏನೂ ಇಲ್ಲ, ನಾನು ಏನೋ ಒಂದು ಕಲ್ತಿದ್ದೀನಿ ಒಂದು ವಿದ್ಯೆಯನ್ನು, ಆ ವಿದ್ಯೆನ ನಾನು ನಿಮ್ಗೆ ಹೇಳ್ಕೊಡ್ತೀನಿ ಅಂತ ಹೇಳೋರು. ಯಾವ ಗುರುಗಳೇ ಆಗಲಿ ಇಷ್ಟು ಓಪನ್ನಾಗಿ ಹೇಳಲ್ಲ, ನೀವು ನನ್ನ ಫಾಲೋ ಮಾಡಿದ್ರೆ ಹಿಂಗೆ ಅದು ಸಿಗುತ್ತೆ ಇದು ಸಿಗುತ್ತೆ ಅಂತ ಏನೋ ಹೇಳ್ತಾರೆ. ಅವ್ರೊಂದ್ಸಲಿ ನಮಗೆ ಹಾಗೆ ಹೇಳಿದ್ರು, 2 ಕೈಗಳನ್ನು ಮುಷ್ಟಿ ಮಾಡ್ಕೊಂಡು ಬಿಟ್ಟು ನಾವು ಅದಾಗ ಏಮಿ ಲೇದಯ್ಯ ಅಂತ ಹೇಳಿದ್ರು. ಅಷ್ಟು ಓಪನ್ ಮೈಂಡೆಡ್ ಯಾರು ಇರೋದಿಲ್ಲ. ಅದನ್ನು ನೋಡಿ ದೇರ್ ಈಸ್ ಸಮಥಿಂಗ್ ಇನ್ ಹಿಮ್ ಅಂತ ಅವಾಗ ನಮ್ಗೆ ಅನ್ನಿಸ್ತು ನಮಗೆ. ಆ ನಂತರ ಅವ್ರ ಜೊತೆ ನಿಮ್ಮ ಒಡನಾಟ ಹೇಗಿತ್ತು? ಅವರು ವರ್ಷಕ್ಕೆ ಸುಮಾರು ಒಂದು 2 ಸಲ ನಮ್ಮ ಮನೆಗೆ ಬರೋರು. ಬಂದಾಗ ಎಲ್ಲರ ಹತ್ರಕ್ಕೂ ಮಾತಾಡ್ಕೊಂಡು ನಗ್ನಗ್ತಾ ಇರ್ತಾಯಿದ್ರು, ಹಾಡು ಹೇಳ್ತಾಯಿದ್ರು, ಆಮೇಲೆ ಕಾರ್ಡ್ಸ್ ಆಡ್ತಾಯಿದ್ರು. ಎಲ್ಲ ಆದ ನಂತರ ಊಟ ಎಲ್ಲ ಆದಮೇಲೆ ಅವ್ರು ಸೋಫಾ ಮೇಲೆ ಕೂತ್ಕೊಳ್ತಾಯಿದ್ರು, ನಾವು ಕೆಳಗಡೆ ಕೂತ್ಕೊಳ್ತಾಯಿದ್ವಿ. ಆವಾಗ ಎಂಟಯ್ಯ ಸಂಗತುಲು ಅಂತ ಕೇಳೋರು. ಕೇಳಿದಾಗ ನಾವು ಅವ್ರು ಬರೋಕ್ಕಿಂತ ಮುಂಚೆ ಈ ಪ್ರಶ್ನೆ ಕೇಳಬೇಕು ಆ ಪ್ರಶ್ನೆ ಕೇಳಬೇಕು ಅಂತ ತಲೆಯಲ್ಲಿ ಏನೋ ಪ್ರಶ್ನೆಗಳೆಲ್ಲ ಒಂದು 10-15 ಪ್ರಶ್ನೆ ಇಟ್ಕೋತಾ ಇದ್ವಿ. ಅವ್ರ ಹತ್ರಕ್ಕೆ ಹೋಗಿ ಕೂತ ತಕ್ಷಣ ಎಂಟಯ್ಯ ಸಂಗತುಲು ಕೇಳಿದಾಗ ನಾವು ಯಾವ ಪ್ರಶ್ನೆಯೂ ನಮಗೆ ಜ್ಞಾಪಕಕ್ಕೆ ಬರ್ತಾ ಇರಲಿಲ್ಲ. ಅದು ಒಂದ್ಸಲಿ ಇಲ್ಲ, ಭಾಳಷ್ಟು ಸಲ ಆಗಿದೆ. ಅದನ್ನು ನಾನು ಬೇರೆ ಗುರುಗಳ ಹತ್ರಕ್ಕೆ ಕೇಳಿದಾಗ ಹೇಳಿದ್ರು, ಅವರ ಒಳಗಡೆ ಹೋಗ್ಬಿಟ್ರೆ ನಿನ್ನ ಒಂದು ಮೇಧಸ್ಸು ಕೆಲಸ ಮಾಡೋದಿಲ್ಲ, ಅವರು ಅದನ್ನು ಕವರ್ ಮಾಡಿಬಿಟ್ಟಿರ್ತಾರೆ, ನಿನ್ನ ಮೈಂಡ್ ಸಪ್ರೆಸ್ ಆಗೋಗಿರುತ್ತೆ, ನೀನು ಏನು ಅನ್ಕೋಬೇಕು ಅಂತ ಇದೆಯೋ ಅದು ನಿನಗೆ ಜ್ಞಾಪಕನೇ ಬರಲ್ಲ. ಅವ್ರು ಎದ್ದು ಹೋದ ತುಂಬ ದೂರ ಹೋದ್ಮೇಲೆ ನಿನಗೆ ಗೊತ್ತಾಗತ್ತೆ, ಆ ಥರ ನಿಂದೊಂದು ಮ್ಯೂಟ್ ಆಗಿಬಿಟ್ಟಿರುತ್ತೆ ಅಂತ ಹೇಳಿದ್ರು. ಆವಾಗಂತೂ ಇವರಲ್ಲಿ ಅಷ್ಟೊಂದು ಅದ್ಭುತವಾದ ಶಕ್ತಿ ಇದೆಯಾ ಅಂತ ನಮಗೆ ಅರ್ಥ ಆಗೋದವಾಗ. ಸೂಪರ್. ಎಷ್ಟೋ ಜನ ಈ ದಿನ ಪತ್ರಿಜಿಯವ್ರನ್ನ ನಾವು ನೋಡಿಲ್ಲ ಅಂತ ಹೇಳ್ತಾ ಇರ್ತಾರೆ. ಇವಾಗ ನಿಮ್ಮ ಮಾತುಗಳ ಮೂಲಕ ಅವರು ಪತ್ರಿಜಿಯವರನ್ನ ಕಾಣ್ತಾರೆ. ಹಾಗೆ ಕಾಣಬೇಕಂದ್ರೆ ಪತ್ರಿಜಿಯವರ ವ್ಯಕ್ತಿತ್ವದ ಬಗ್ಗೆ ಸ್ವಲ್ಪ ಹೇಳಿ. ಪತ್ರಿಜಿಯವರ ವ್ಯಕ್ತಿತ್ವ ಬಹಳ ಸಿಂಪಲ್, ಮತ್ತು ಅದನ್ನು ಅರ್ಥ ಮಾಡ್ಕೊಳ್ಳೋಕ್ಕೆ ಕೆಲವರು ಬಹಳ ಕಷ್ಟಪಡ್ತಾರೆ. ಯಾಕೆಂದರೆ 1 ಸೆಕೆಂಡಲ್ಲಿ ಇರೋವಂಥ ಮನಸ್ಥಿತಿ ಇನ್ನೊಂದು ಸೆಕೆಂಡಲ್ಲಿ ಇರಲ್ಲ. ಅವರು ಓಕೆ, ನಿಮಿಷಕ್ಕೂ ಚೇಂಜ್ ಆಗ್ತದೆ. ಅಂದರೆ ಆ ಒಂದು ಪರಿಸ್ಥಿತಿಗೆ ಅನುಗುಣವಾಗಿ ಏನು ಬೇಕು ಅದು ಆ ಥರ ಚೇಂಜ್ ಆಗ್ತಾ ಇರ್ತಾರೆ. ಅದು ಬೇಕಂತ ಅವ್ರು ಮಾಡ್ಕೊಳ್ಳೋದಲ್ಲ. ಒಬ್ಬ ಜ್ಞಾನಿ ಬಂದಾಗ ಅವ್ರ ಹತ್ರಕ್ಕೆ ಒಂಥರ ಮಾತಾಡ್ತಾರೆ, ಸಾಮಾನ್ಯ ಜನರು ಬಂದಾಗ ಅವ್ರ ಹತ್ರಕ್ಕೆ ಒಂಥರ ಮಾತಾಡ್ತಾರೆ. ಕೆಲವು ಕಡೆ ಪೂಜೆ ಬೇಕು ಅಂತಾರೆ, ಕೆಲವು ಕಡೆ ಪೂಜೆ ಬೇಡ ಅಂತ ಹೇಳ್ತಾರೆ, ಕೆಲವು ಕಡೆ ಅವಶ್ಯಕತೆ ಇಲ್ಲ ಅಂತ ಹೇಳ್ತಾರೆ. ಅದೇನೆಂದರೆ ನಮ್ಮ ಒಂದು ಸ್ಪಿರಿಚುವಲ್ ಎವಾಲ್ವ್ಮೆಂಟ್ ಹೇಗೆ ಇಂಪ್ರೂವ್ ಆಗ್ತಾ ಇರುತ್ತೋ ಹಾಗಾಗಿ ಅವ್ರು ಅರ್ಥ ಆಗ್ತಾ ಹೋಗ್ತಾರೆ. ಅಂದರೆ ಅವ್ರು ಹೇಳೋದು ಎಲ್ಲವೂ ಸತ್ಯವೇ. ನಾವು ಕಮ್ಮಿ ಸ್ಥಾಯಿಯಲ್ಲಿರೋರಿಗೆ ಅವರು ಹೈ ನಾಲೆಡ್ಜ್ ಕೊಟ್ಟಾಗ ಅರ್ಥ ಆಗೋದಿಲ್ಲ, ಹೈ ನಾಲೆಡ್ಜಲ್ಲಿರೋರಿಗೆ ಕಮ್ಮಿ ಸ್ಥಾಯಿಯಲ್ಲಿರೋರಿಗೆ ನಾವು ಉತ್ತರ ಕೊಡ್ತಾರೋ ಇದು ಭಾಳ ಕ್ಷುಲ್ಲಕ ಅಂತ ಕಾಣಿಸುತ್ತೆ. ಆದರೆ ಅವರವರಿಗೆ ನರ್ಸರಿ ಮಕ್ಕಳಿಗೆ ನರ್ಸರಿ ಪಾಠ ಹೇಳ್ತಾರೆ, 10th ಅವ್ರಿಗೆ 10th ಪಾಠ ಹೇಳ್ತಾರೆ, PhD ಪಾಠ ಹೇಳ್ತಾರೆ. ಒಬ್ಬರಿಗೆ ನೆಸೆಸಿಟಿ ಇರುತ್ತೆ, ಇನ್ನೊಬ್ಬರಿಗೆ ಅದು ಭಾಳ ಹೈ ರೇಂಜ್ ಅಂತ. ಆ ಥರ ಅವರು ಭಾಳ ಸಿಂಪಲ್ ಆಗಿರ್ತಾರೆ. ಯಾವುದೇ ನೆಲದ ಮೇಲೆ ಮಲ್ಕೋತಾರೆ, ಸೋಫಾ ಮೇಲೆ ಮಲ್ಕೋತಾರೆ, ಸುಪ್ಪತ್ತಿಗೆ ಮೇಲೆ ಮಲ್ಕೋತಾರೆ.
ಎಲ್ಲದಕ್ಕೂ ರೆಡಿ ಅವರು. ಹ್ಮ್ 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 ಆಮೇಲೆ ಯಾರು ಆದವರು ಹತ್ತಿರಕ್ಕೆ ಬಿಟ್ಕೊಡಲ್ಲ ಯಾರನ್ನ, ಎಲ್ಲರದಕ್ಕೆ ಅವರೇ ಬಂದು ಥ್ಯಾಂಕ್ಸ್ ಕೊಟ್ಬಿಟ್ಟು ಹೋಗ್ತಾರೆ, ಮಾತಾಡಿಸ್ತಾರೆ, ಭುಜದ ಮೇಲೆ ಕೈ ಹಾಕೋತಾರೆ. ನನಗೆ ಗೊತ್ತಿರೋ ಥರ ಈ ಥರ ಗುರುಗಳು ನಾನು ಎಲ್ಲೂ ನೋಡಿಲ್ಲ. ಮುಂದೆ ನೋಡೋದು ಡೌಟೇ. ಯಾಕಂದರೆ ಭಾಳಷ್ಟು ಜನ ಗುರುಗಳು ಜನಗಳಿಗೆ ಹೆದರ್ಕೋತಾರೆ. ಹೌದು, ಇವರಲ್ಲಿ ಯಾವ ಹೆದರಿಕೆನೂ ಇಲ್ಲ. ಸೂಪರ್. ನೀವು ಸಹ ಧ್ಯಾನ ಜ್ಞಾನ ಪ್ರಚಾರ ಮಾಡಬೇಕೆಂದರೆ ಲಕ್ಷಾಂತರ ಜನಕ್ಕೆ ಪ್ರತಿ ಕ್ಷಣ ಸತ್ಯ ದರ್ಶನವನ್ನು ನೀಡುತ್ತಿರುವ PMC ಕನ್ನಡ ಚಾನೆಲ್ಗೆ ದೇಣಿಗೆ ನೀಡಿ ಸಹಾಯ ಮಾಡಿ. ಕನ್ನಡ ಪಿರಮಿಡ್ ಮೆಡಿಟೇಷನ್ ಚಾನೆಲ್ ಫೌಂಡೇಶನ್. ಹೀಗೆ ಪತ್ರಿಜಿಯವ್ರ ಜೊತೆ ನಿಮ್ಮ ಜೀವನದಲ್ಲಿ ಮರೆಯಲಾಗದೇ ಇರುವಂತಹ ಏನಾದರೂ ಘಟನೆಗಳಿದ್ರೆ ಹೇಳಿ. ಒಮ್ಮೆ ನಮ್ಮ ಮನೆಗೆ ಬಂದಿದ್ದರು. ಅವರು ಎಲ್ಲ ಕಾರ್ಯಕ್ರಮಗಳೆಲ್ಲ ಮುಗಿದ ಮೇಲೆ ಅಯ್ಯಪ್ಪ ಪಿಂಡಿ ಅಂತ ಹೆಸರು ಕೇಳಿರ್ಬೋದು. ಅವ್ರ ಮನೆಗೆ ಹೋಗಬೇಕಾಗಿದೆ, ನನ್ನನ್ನು ನಿನ್ನ ಡ್ರಾಪ್ ಮಾಡು ಅಂತ ಕೇಳಿದೆ. ನಾನು ಅವ್ರನ್ನ ಕಾರಲ್ಲಿ ಕೂರಿಸ್ಕೊಂಡು ಹೋಗ್ತಾ ಇದ್ಬೇಕಾದ್ರೆ ನನ್ನ ಎಡಗಾಲು ಅಂದರೆ ಸೊಂಟದಿಂದ ಹಿಡಿದು ಪಾದದವರೆಗೆ ಒಂದು ನರ ಏನೋ ಒಂದು ಪ್ರೆಸ್ ಮಾಡಿ, ಅಂದರೆ ಒಂದು ದಬ್ಬಳ ತೊಗೊಂಡು ಆ ನರದ ಒಳಗಡೆ ತುರುಕಿ ಈಚೆ ಕಡೆ ಹೇಳಿದಾಗ ಹೇಗಾಗುತ್ತೋ ಆ ಥರ ಆಯಿತು. ನನಗೆ ಸಡನ್ನಾಗಿ ಗೊತ್ತಾಯಿತು, ಪಕ್ಕದಲ್ಲಿ ಈ ಮನುಷ್ಯ ಏನೋ ಮಾಡ್ತಾ ಇದ್ದಾರೆ ಇವರು ಅಂತ ನನಗೆ ಅನ್ನಿಸ್ತು. ಯಾಕೆಂದರೆ ನನಗೆ ನೋವಾಯ್ತಾಗಲಿ ಬೇರೆ ಯಾವುದೇ ಆಲೋಚನೆ ಬರಲಿಲ್ಲ. ಸಾರ್ ಪತ್ರಿಜಿಯವ್ರ ಪಕ್ಕದಲ್ಲಿ ಕೂತಾಗ ಇವ್ರು ಏನೋ ನನಗೆ ಹೀಲ್ ಮಾಡ್ತಾ ಇದ್ದಾರೆ ಅಥವಾ ಯಾವುದೋ ಒಂದು ಕರ್ಮವನ್ನು ನನ್ನ ಕಳೀಲಿಕ್ಕೆ ಇವ್ರು ಏನೋ ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತು. ಆಮೇಲೆ ಕರ್ಕೊಂಡು ಹೋದೆ, ಅವ್ನು ಡ್ರಾಪ್ ಮಾಡಿದೆ. ನೀನು ಹೋಗ ಅಂದರೆ ನಾನು ಮನೆಗೆ ಬಂದ ನಂತರ ನನಗೆ ಆ ಕಾಲಲ್ಲಿ ನೋವು ಸ್ಟಾರ್ಟ್ ಆಯಿತು. ಎಲ್ಲೆಲ್ಲೋ ತೋರಿಸ್ದೆ, ಏನೇನೋ ಮಾಡಿದೆ. ಅವ್ರು ಏನೇನೋ MRI ಅಂತ ಅದು ಇದೆಲ್ಲ ಏನೇನೋ ಮಾಡಿದ್ರು, ಏನು ಮಾಡಿದ್ರು ಸರಿ ಹೋಗಲಿಲ್ಲ. ಆಮೇಲೆ ಅನಿಸ್ತು ಯಾವುದೋ ಒಂದು ಕರ್ಮ ಇರಬೇಕು, ಆ ಕರ್ಮ ಕಳೀಲಿಕ್ಕೆ ಅವ್ರು ಈ ಥರ ಮಾಡಿದರೆ ಅಂತ ಅನ್ನಿಸ್ತು. ಅದಾದ ನಂತರ ಸ್ವಲ್ಪ ದಿನಗಳ ನಂತರ ಒಬ್ಬರು ಮೆಡಿಟೇಟರ್ ಸಿಕ್ಕಿದ್ರು. ಅವ್ರಿಗೆ ಆಟೋ ರೈಟಿಂಗ್ ಎಲ್ಲ ಬರುತ್ತೆ. ಅವ್ರ ಆಟೋ ರೈಟಿಂಗಲ್ಲಿ ಏನೋ ಒಂದು ಬರೆದ್ರು, ಅದೇನೋ ನಮ್ಗೆ ಅರ್ಥ ಆಗಲಿಲ್ಲ. ಅಂದರೆ ಅವರು ನಾನು ಅವ್ರು ಮೀಟ್ ಆಗಿದ್ದು ಫಸ್ಟ್ ಟೈಮ್. ಅದು ಫಸ್ಟ್ ಟೈಮಲ್ಲಿ ಅವ್ರು ಹೇಳಿದ್ರು, ನಿಮಗೆ ಆಕ್ಸಿಡೆಂಟ್ ಆಗಿ ಕಾಲು ಮುರ್ಕೊಡುವಂಥ ಒಂದು ಪರಿಸ್ಥಿತಿ ಉದ್ಭವ ಆಗ್ತಾ ಇತ್ತು, ನಿಮ್ಗೆ ಯಾರೋ ಗುರುಗಳು ನಿಮಗೆ ಅದನ್ನು ಸರಿ ಮಾಡಿದ್ದಾರೆ, ಇಲ್ದಂಗೆ ಮಾಡಿದ್ದಾರೆ ಎಂದು. ಆವಾಗ ನನಗೆ ಗೊತ್ತಾಯಿತು, ಇವರು ಆ ಕೆಲಸ ಅವತ್ತೇ ನನಗೆ ಮಾಡಿದ್ದಾರೆ. ಅಂದರೆ ಕರ್ಮವನ್ನು ತಪ್ಪಿಸ್ಕೊಡ್ಲಿಕ್ಕೆ ಆಗೋದಿಲ್ಲ, ಅದನ್ನು ಅನುಭವಿಸ್ತೀವಿ, ಅದರ ಪ್ರಮಾಣ ಕಡಿಮೆ ಮಾಡುತ್ತಾರೆ. ತಲೆ ಹೋಗೋ ಬದಲಾಗಿ ಕೂದಲು ಹೋಗುತ್ತೆ, ಆ ಥರ ಅದ್ರ ಪ್ರಮಾಣವನ್ನು ಇಂಟೆನ್ಸಿಟಿನ ಕಮ್ಮಿ ಮಾಡಿಬಿಟ್ಟು ಆ ಕರ್ಮವನ್ನು ಅನುಭವಿಸಂಗೆ ಮಾಡ್ತಾರೆ. ಆ ಒಂದು ಸಹಾಯ ಅವ್ರು ಮಾಡ್ತಾರೆ. ಅಂದರೆ ನಾವು ಅವ್ರ ಮೇಲೆ ನಂಬಿಕೆ ಇಡಬೇಕು ಮತ್ತು ಶ್ರದ್ಧೆ ಇರಬೇಕು. ಆ ಗುರು ತತ್ವವನ್ನು ನಾವು ಅನುಭವಿಸ್ಬೇಕು, ಅದು ಪಾಲಿಸಬೇಕು. ಆವಾಗ ಅವ್ರು ನಮ್ಗೆ ಸಹಾಯ ಮಾಡೇ ಮಾಡ್ತಾರೆ. ಓಕೆ, ತುಂಬ ಅದ್ಭುತವಾದಂಥ ಅನುಭವ. ಇವಾಗ ಪತ್ರಿಜಿಯವರು ಈ ದಿನ ಜೀವಂತವಾಗಿ ಇದ್ದಾರೆ, ಎಲ್ಲ ಧ್ಯಾನಿಗಳಲ್ಲೂ ಅವರಿದ್ದಾರೆ ಅಂತ ಅಂದುಕೊಂಡಿದ್ದೀವಿ. ಈಗ ಅವರ ಆಶಯಕ್ಕೆ ತಕ್ಕ ಹಾಗೆ ನಾವು ಹೇಗೆ ಕೆಲಸ ಮಾಡಬೇಕು ಅಂತ ಹೇಳ್ತೀರಾ? ಸಿಂಪಲ್ ಮೇಡಮ್, ಡೈಲಿ ಧ್ಯಾನ ಮಾಡಿ, ಸ್ವಾಧ್ಯಾಯ ಮಾಡಿ, ಸತ್ಸಂಗ ಮಾಡಿ, ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ಧ್ಯಾನ ಹೇಳ್ಕೊಡ್ತಾ ಹೋಗಿ, ಅಷ್ಟು ಮಾಡಿ ಸಾಕು. ಧ್ಯಾನ ಜಗತ್ತು ತಾನಾಗುತ್ತೆ. ಓಕೆ, ಅಂದರೆ ಈಗ ನಾವು ಪತ್ರಿಜಿಯವರ ಸಂದೇಶಗಳೇನಿದೆ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ, ಧ್ಯಾನ ಪ್ರಚಾರ, ಸಸ್ಯಾಹಾರ, ಇದನ್ನೆಲ್ಲ ನಾವು ಸರಿಯಾಗಿ ಸಂಪೂರ್ಣವಾಗಿ ಪಾಲನೆ ಮಾಡ್ತಾಯಿದ್ರೆ ಸಾಕು. ಪತ್ರಿಜಿಯವರ ಆಶಯಕ್ಕೆ ತಕ್ಕ ಹಾಗೆ ಪಿರಮಿಡ್ ಜಗತ್, ಸಸ್ಯಾಹಾರ ಜಗತ್, ಧ್ಯಾನ ಜಗತ್ ಅನ್ನೋದು ನಿರ್ಮಾಣ ಆಗುತ್ತೆ ಅಂತ ನೀವು ಹೇಳ್ತಾ ಇದ್ದೀರಾ. ನಿಮ್ಮ ಮಾತಿನ ಪ್ರಕಾರ ಈ ರೀತಿ ನಾವು ಅರ್ಥ ಮಾಡ್ಕೊಳ್ಬಹುದು. ತುಂಬ ಉತ್ತಮವಾದಂಥ ಒಂದು ಸಂದೇಶಗಳನ್ನು ನೀವು ಪತ್ರಿಜಿಯವರ ಜೊತೆ ನಿಮ್ಮ ಒಂದು ಜೀವನದಲ್ಲಿ ಪಡ್ಕೊಂಡಿದ್ದೀರಾ ಹಾಗೂ ನಮ್ಮ ಜೊತೆ ಹಂಚ್ಕೊಂಡಿದ್ದೀರಾ. ಧನ್ಯವಾದಗಳು ಸರ್. ಥ್ಯಾಂಕ್ ಯು ಸರ್. PMC ಕನ್ನಡ ಚಾನೆಲ್ ಅನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಮಾಡಿಸಿ. ಎಲ್ಲರಿಗೂ ಧನ್ಯವಾದಗಳು.